Hello all, welcome back to CS YouTube channel. ಸಿನಿ ಸಂಡೆಯ ಸಿನಿ ಸುದ್ದಿಯ ಎಪಿಸೋಡ್ 2ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಸಿನಿ ಸಂಡೆ ಎಪಿಸೋಡ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಮೊದಲನೇ ನೋಡೋದಾದ್ರೆ ಮ್ಯಾಕ್ಸ್ ಸಿನಿಮಾದ ಅಪ್ಡೇಟ್ ಇರುತ್ತೆ, UI ಸಿನಿಮಾದ ರಿಲೀಸ್ ಡೇಟ್ ಮತ್ತೆ ಟ್ರೈಲರ್ ಬಗ್ಗೆ ಅಪ್ಡೇಟ್ ಇರುತ್ತೆ, ಮಾರ್ಟಿನ್ ಸಿನಿಮಾದ ಹೊಸ ಅಪ್ಡೇಟ್ ಬಂದಿದೆ ಮತ್ತು ಕಿಚ್ಚ ಸುದೀಪ್ ಅವರ ಬಿಲ್ಲರಂಗ ಭಾಷಾ ಸಿನಿಮಾದ ಒಂದು ಅಪ್ಡೇಟ್ ಇದೆ. ಅದನ್ನೆಲ್ಲ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಅಪ್ಡೇಟ್ಸ್ಗೂ ಹೋಗೋಕ್ಕೂ ಮುಂಚೆ ಈ ವಾರ ರಿಲೀಸ್ ಆದಂತಹ ಸಿನಿಮಾ ಟ್ರೈಲರ್ಗಳ ಬಗ್ಗೆ ಹೇಳೋದಾದ್ರೆ ಮೊದಲು ರಿಲೀಸ್ ಆದಂತಹ ಸಿನಿಮಾಗಳು ನೋಡಿದ್ರೆ ಪೇಪೆ ಸಿನಿಮಾ ರಿಲೀಸ್ ಆಗಿದೆ. ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದು ಹೊಸ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಕ್ತದ ಓಕುಳಿನೇ ಆಗೋಗಿದೆ ಸಿನಿಮಾ ಪೂರ್ತಿ. ಒಂದೊಳ್ಳೆ ಡಿಫ್ರೆಂಟ್ ಆಗಿರುವಂತ ಸೂಪರ್ ಆಗಿರುವಂತ ಮೂವಿ ಅಂತಾನೆ ಹೇಳ್ಬೋದು. ಮತ್ತೆ ಈ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಳ್ಳೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲಾಫಿಂಗ್ ಬುದ್ಧ ಪ್ರಮೋದ್ ಶೆಟ್ಟಿ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತ ಸಿಂಪಲ್ ಸ್ಟೋರಿ, ಬ್ಯೂಟಿಫುಲ್ ನರೇಷನ್ ಮತ್ತು ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿತ್ ಗುಡ್ ಕಾಮಿಡಿ ಅಂತಾನೆ ಹೇಳ್ಬೋದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಓಡ್ತಾ ಇದೆ. ನೆಕ್ಸ್ಟು ತೆಲುಗು ಇಂಡಸ್ಟ್ರಿಯಿಂದ ಸರಿಪೋದ ಶನಿವಾರ ಅಂತ ಸಿನಿಮಾ ರಿಲೀಸ್ ಆಗಿತ್ತು. ಅದು ಕನ್ನಡದಲ್ಲಿ ಕೂಡ ಬಂದಿದೆ, ಸೂರ್ಯ ಸ್ಯಾಟರ್ಡೆ ಅಂತ. ಈ ಸಿನಿಮಾ ಒಂದೊಳ್ಳೆ ಮೂವಿ. ಇದರಲ್ಲಿ ಒಂದೊಳ್ಳೆ ನರೇಷನ್ ಇದೆ, ಒಂದು ಮಾಸ್ ಮ್ಯೂಸಿಕ್, ಗೂಸ್ ಬಂಪ್ಸ್ ಮ್ಯೂಸಿಕ್ಸ್ ಇದೆ, ಬ್ಯಾಕ್ ಗ್ರೌಂಡ್ ಸ್ಕೋರು. ನಾನಿ ಮತ್ತೆ SJ ಸೂರ್ಯ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರಿಬ್ರು ಫೇಸ್ ಆಫ್ ಸೀನ್ಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ವಿವೇಕ್ ಆತ್ರೇಯ ಅವರು. ಮತ್ತು ಈ ವಾರ ರಿಲೀಸ್ ಆದಂತಹ ಮೂವಿಗಳಲ್ಲಿ ಮೇನ್ ಆಗಿ ಬರೋದು ಕರಿಯಾ ಮೂವಿ, ಕನ್ನಡದಿಂದ ದರ್ಶನ್ ಅವರ ಕರಿಯಾ ಮೂವಿ. ದರ್ಶನ್ ಅವರು ಜೈಲಲ್ಲಿ ಇರೋದಕ್ಕೋ ಏನೋ ಗೊತ್ತಿಲ್ಲ, ಒಂದೊಳ್ಳೆ ರೆಸ್ಪಾನ್ಸ್ ಅಂತ ತಗೊಂತಾ ಇದೆ. ಇತ್ತೀಚೆಗೆ ರಿಲೀಸ್ ಆದಂತಹ ರಿಲೀಸ್ ಮೂವಿಗಳಲ್ಲಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ವಾರ ರಿಲೀಸ್ ಆದಂತಹ ಟ್ರೈಲರ್ಗಳ ಬಗ್ಗೆ ಹೇಳೋದಾದ್ರೆ ಡೇ ಇನ್ ಡಾಲರ್ಸ್ ಪೇಟೆ ಎಂಬಂತಹ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ಇದರಲ್ಲಿ ಪೃಥ್ವಿ ಅಂಬರ್ ಅವರು ಕಾಣಿಸ್ಕೊಂಡಿದ್ದಾರೆ ಲೀಡ್ ರೋಲ್ ಅಲ್ಲಿ. ಇದೊಂದು ಆಕ್ಷನ್ ಥ್ರಿಲ್ಲರ್ ಆಗಿರುತ್ತೆ. ನೋಡೋದಕ್ಕೆ ಟ್ರೈಲರು ಓಕೆ ಅನ್ನೋ ರೀತಿಯಲ್ಲೇ ಇದೆ. ಈ ಸಿನಿಮಾ ಇದೆ ಸೆಪ್ಟೆಂಬರ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೊಂದು ARM ಅನ್ನೋ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಆಕ್ಚುಲಿ ಇದು ಬಂದು ಮಲಯಾಳಂ ಸಿನಿಮಾ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಇದು ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ಇದೊಂದು ಆಕ್ಷನ್ ಅಡ್ವೆಂಚರಸ್ ಮೂವಿ ಅಂತಾನೆ ಹೇಳ್ಬೋದು. ಒಂದು ಹಿಸ್ಟಾರಿಕಲ್ ಥೀಮ್ನ ಇಟ್ಕೊಂಡು ಹೊಸತನನ ಟ್ರೈ ಮಾಡಿದ್ದಾರೆ. ಮಲಯಾಳಂ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಕಾಮನ್ ಆಗಿ ನಡೀತಾನೆ ಇರುತ್ತೆ. ಬಟ್ ಟ್ರೈಲರ್ ನೋಡಿದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಇದೆ. ಮಲಯಾಳಂ ಇಂಡಸ್ಟ್ರಿಯಿಂದ ಇನ್ನೊಂದು ಹಿಟ್ ಸಿನಿಮಾ ಬರೋದ್ರ ಚಾನ್ಸಸ್ ಜಾಸ್ತಿ ಆಗಿದೆ ಈ ARM ಟ್ರೈಲರ್ನಿಂದ. ಮತ್ತು ಈ ವಾರ ರಿಲೀಸ್ ಆದಂಥ ಟ್ರೈಲರ್ ಆಯಿತು. ಟೀಸರ್ ಬಗ್ಗೆ ಹೇಳೋದಾದರೆ ಕುಲದಲ್ಲಿ ಕೀಳಾವುದೋ ಎಂಬ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದರಲ್ಲಿ ಕಾಮಿಡಿ ಕಿಲಾಡಿಗಳು ಪ್ರಖ್ಯಾತಿಯ ಮಡೇನೂರ್ ಮನು ಅವರು ಹೀರೋ ಆಗಿ ಮೊದಲನೇ ಬಾರಿಗೆ ನಟಿಸ್ತಾ ಇದ್ದಾರೆ. ಈ ಸಿನಿಮಾನ ನಮ್ಮ ಯೋಗರಾಜ್ ಭಟ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದಿನ್ನು ಇವಾಗ ಶೂಟಿಂಗ್ಗೆ ಸೆಟ್ ಇರ್ತಾ ಇದೆ, ಕಾದ್ ನೋಡೋಣ ಯಾವಾಗ ಬರುತ್ತೆ ಅಂತ. ನೆಕ್ಸ್ಟ್ ಈ ವಾರ ರಿಲೀಸ್ ಆದಂತ ಲಿರಿಕಲ್ ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ಭುವನ ಗಗನ ಅನ್ನೋಂಥ ಸಿನಿಮಾದಿಂದ ಒಂದು ಸಾಂಗು ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರು ಮತ್ತೆ ಪ್ರಮೋದ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ರಿಲೀಸ್ ಆಗಿರುವಂತ ಸಾಂಗು ತುಂಬಾನೇ ಚೆನ್ನಾಗಿದೆ, ಲಿರಿಕ್ಸ್ ತುಂಬಾನೇ ಹಿಡಿಸ್ತಾ ಇದೆ. ಈಗ ಒಂದು ರೇಂಜ್ಗೆ ಅದ್ರಲ್ಲಿ ಬರುವಂತ ಒಂದು ಮೂಮೆಂಟು ತುಂಬಾ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ನೆಕ್ಸ್ಟು ಕಲಾಪತ್ತರ್ ಎಂಬ ಸಿನಿಮಾದಿಂದ ಒಂದು ಸಾಂಗ್ ರಿಲೀಸ್ ಆಗಿದೆ, ಬಾಂಡ್ಲಿ ಸ್ಟವ್ ಅನ್ನೋ ಸಾಂಗು. ವಿಕ್ಕಿ ವರುಣ್ ಅವರು ಅಂದ್ರೆ ನಮ್ಮ ಕೆಂಡಸಂಪಿಗೆ ಹೀರೋ ಮತ್ತೆ ಕಾಲೇಜ್ ಕುಮಾರದ ಹೀರೋ ವಿಕ್ಕಿ ವರುಣ್ ಅವರು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಇದೊಂದು ಮಿಲಿಟರಿಯಲ್ಲಿರುವಂತ ಕುಕ್ ಬಗ್ಗೆ ಹೇಳಿರುವಂತಹ ಸಾಂಗು, ಕೇಳೋದಕ್ಕೆ ತುಂಬಾ ಮಜವಾಗಿದೆ. ನೆಕ್ಸ್ಟು ಈ ವಾರ ಮೇನ್ ಅಪ್ಡೇಟ್ಸ್ಗೆ ಬರೋದಾದ್ರೆ ಮ್ಯಾಕ್ಸ್ ಸಿನಿಮಾದ ಫಸ್ಟ್ ಸಾಂಗ್ ಇದೇ ಸೆಪ್ಟೆಂಬರ್ 2ಕ್ಕೆ ಅಂದ್ರೆ ನಾಳೆ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ದಿವಸ ರಿಲೀಸ್ ಆಗ್ತಾ ಇದೆ. ಹಾಗೂ ಇದು ನಾಳೆ ಬೆಳಿಗ್ಗೆ 6:54 ಮಾರ್ನಿಂಗ್ ಟೈಮ್ಗೆ ರಿಲೀಸ್ ಆಗ್ತಾ ಇದೆ. ಫುಲ್ ಡೇ ಲೂಪಲ್ಲಿ ಓಡ್ತಾ ಇರಲಿ ಅನ್ನೋ ಉದ್ದೇಶಕ್ಕೆ. ನೆಕ್ಸ್ಟು ಕಿಚ್ಚ ಸುದೀಪ್ ಅವರ ಮತ್ತೊಂದು ಸಿನಿಮಾ BRB ಸಿನಿಮಾದ ಅಪ್ಡೇಟ್ ಒಂದು ರಿಲೀಸ್ ಆಗ್ತಾ ಇದೆ ಇದೇ ಸೆಪ್ಟೆಂಬರ್ 2ಕ್ಕೆ. ಅದಕ್ಕೂ ಮುಂಚೆ ಇನ್ನೊಂದು ಅಪ್ಡೇಟ್ ಬಂದಿದೆ. BRB ಸಿನಿಮಾನ ತೆಲುಗು ಸಿನಿಮಾ ಹನುಮಾನ್ ಸಿನಿಮಾನ ಯಾರು ಪ್ರೊಡ್ಯೂಸ್ ಮಾಡಿದ್ರು ಅವರು ಮತ್ತೆ ಕಿಚ್ಚ ಕ್ರಿಯೇಷನ್ ಅಂಡರ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾನ ಅಂತ. ಬೇರೆ ಅಪ್ಡೇಟ್ ಏನ್ ಬರುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೇಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಉಪೇಂದ್ರ ಅವರ UI ಸಿನಿಮಾದ ಟ್ರೈಲರ್ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇದು ರಿಲೀಸ್ ಡೇಟು ಅಕ್ಟೋಬರ್ ನಲ್ಲಿ ಅಂತ ಹೇಳಿದ್ರು, ಆದ್ರೆ ಈಗ ಕೇಳಿ ಬರ್ತಾ ಇರೋ ಸುದ್ದಿ ಪ್ರಕಾರ ಅಕ್ಟೋಬರ್ 23ಕ್ಕೆ ರಿಲೀಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾ ಮಲ್ಟಿ ಸ್ಟಾರರ್ ಆಗುವಂತ ಸಿನಿಮಾ ಅಂತ ಹೇಳಲಾಗ್ತಾ ಇದೆ. ಮಲ್ಟಿ ಸ್ಟಾರರ್ ಅಂದ್ರೆ ರಿಷಬ್ ಶೆಟ್ಟಿ ಅವರು ಮೇನ್ ಲೀಡ್ ರೋಲ್ ಅಲ್ಲಿ ಇರ್ತಾರೆ, ಆದ್ರೆ ಅದಕ್ಕೆ ಸಪೋರ್ಟಿಂಗ್ ಕ್ಯಾಸ್ಟ್ ಆಗಿ ಬೇರೆ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗೋಸ್ಕರ ಬೇರೆ ಬೇರೆ ಸಿನಿಮಾ ನಟರನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಆಲ್ರೆಡಿ ಮೋಹನ್ ಲಾಲ್ ಅವರು, ಮಲಯಾಳಂ ನಟ ಮೋಹನ್ ಲಾಲ್ ಅವ್ರನ್ನ ಒಂದು ಕ್ಯಾರೆಕ್ಟರ್ ಅಲ್ಲಿ
ಇನ್ವಾಲ್ವ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಕಾದ್ ನೋಡೋಣ ಮುಂದೆ ಇನ್ನು ಯಾರ್ಯಾರೆಲ್ಲ ಸೇರ್ಕೊಂತಾರೆ ಇದಕ್ಕೆ ಅಂತ. ಆಲ್ಮೋಸ್ಟ್ ಆಲ್ ಯಾರು ಕರೆದ್ರು ನಾನು ಬರಲ್ಲ ಅಂತ ಹೇಳೋದೇ ಇಲ್ಲ ಈ ಸಿನಿಮಾಗೋಸ್ಕರ. 100% ಯಾರನ್ನೇ ಕರೆದ್ರು ಅವ್ರು ಬರೋಕ್ಕೆ ರೆಡಿ ಇರ್ತಾರೆ ಅಂತಹ ಸಿನಿಮಾ ನಮ್ಮ ಕಾಂತಾರ ಚಾಪ್ಟರ್ 1. ಇನ್ನು ಇದೇ ರೀತಿ ಮಲ್ಟಿ ಸ್ಟಾರರ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇರೋಂಥ ಇನ್ನೊಂದು ಸಿನಿಮಾ ತಮಿಳ್ ಇಂಡಸ್ಟ್ರಿಯಿಂದ ಬರ್ತಾ ಇರೋ ಕೂಲಿ ಸಿನಿಮಾ. ಈ ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಅವರು ಮೇನ್ ಲೀಡ್ ರೋಲಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಈಗ ಈ ಸಿನಿಮಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೋಸ್ಕರ ಅಂದರೆ ಪ್ಯಾನ್ ಇಂಡಿಯಾ ತುಂಬ ಇದನ್ನ ವೈಡ್ ರೇಂಜ್ ಕ್ರೇಜ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಲಯಾಳಂ ನಟ ಶೋಭಿನ್ ಅವ್ರನ್ನ ಹಾಕೊಂಡಿದ್ದಾರೆ. ಅಂದರೆ ಮಂಜುಮಲೈ ಬಾಯ್ಸ್ ಸಿನಿಮಾದಲ್ಲಿ ಫ್ರೆಂಡ್ನ ಮೇಲೆತ್ತುತ್ತಾನಲ್ಲ ಆ ಶೋಭಿನ್ ಅವ್ರನ್ನ ಈ ಸಿನಿಮಾದಲ್ಲಿ ಹಾಕೊಂಡಿದ್ದಾರೆ. ಹಾಗೂ ನಾಗಾರ್ಜುನ್, ತೆಲುಗು ಇಂಡಸ್ಟ್ರಿಯ ನಾಗಾರ್ಜುನ್ ಅವ್ರನ್ನ ಹಾಕೊಂಡಿದ್ದಾರೆ. ಹಿಂದಿ ಇಂಡಸ್ಟ್ರಿಯಿಂದ ಅಮೀರ್ ಖಾನ್ ಅವ್ರನ್ನ ಹಾಕೊಂಡಿದ್ದಾರೆ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಉಪೇಂದ್ರ ಅವ್ರನ್ನ ಹಾಕೊಂಡಿದ್ದಾರೆ. ಇವರೆಲ್ಲ ಕೆಲವೊಂದು 2 ಸೀಕ್ವೆನ್ಸಲ್ಲಿ ಬರ್ಬೋದು ಅಷ್ಟೇ. ಆದರೆ ಇವ್ರನ್ನೆಲ್ಲ ಇರೋದ್ರಿಂದ ಇದು ಪ್ಯಾನ್ ಇಂಡಿಯಾ ವೈಡ್ ರೀಚ್ ಆಗುತ್ತೆ. ಒಂದೊಳ್ಳೆ ಕ್ರೇಜಿ ಐಡಿಯಾ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮು ಇದೇ ರಜನಿಕಾಂತ್ ಅವರ ಮೂವಿಗೆ ನೆಲ್ಸನ್ ಅವರು ಇದೇ ರೀತಿ ಪ್ಲಾನ್ ಮಾಡಿ ಶಿವಣ್ಣನ ಮತ್ತು ಮೋಹನ್ ಲಾಲ್ನ ಹಾಕೊಂಡು ಸೌತ್ ಇಂಡಿಯಾದಲ್ಲಿ ಒಂದೊಳ್ಳೆ ಕ್ರೇಜ್ ಕ್ರಿಯೇಟ್ ಮಾಡಿ ಆಲ್ ಓವರ್ ಇಂಡಿಯಾಗೆ ರಜನಿಕಾಂತ್ನ ತೋರಿಸಿದ್ರು, ಒಂದೊಳ್ಳೆ ಹಿಟ್ನ ಕಂಡಿದ್ರು. ಅದೇ ರೀತಿ ಈಗ ಲೋಕೇಶ್ ಕನಕರಾಜ್ ಅವರು ಕೂಡ ಅದೇ ಪ್ಲಾನಲ್ಲಿ ಈ ಕೂಲಿ ಸಿನಿಮಾನ ತೆಗಿತಾ ಇದ್ದಾರೆ. ಇನ್ನೂ ಅನೇಕ ನಟರುಗಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ರದೇ ಆನ್ ಬೋರ್ಡಿಂಗ್ ಲಿಸ್ಟ್ನ ಕೊಡ್ತಾ ಇದ್ದಾರೆ ಒಂದು ಕ್ಯಾರೆಕ್ಟರ್ ವೈಸು. ಮುಂದೆ ಆದರೆ ಇದ್ರ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ. ನೆಕ್ಸ್ಟು ಟಾಕ್ಸಿಕ್ ಸಿನಿಮಾದ ಶೂಟಿಂಗು ಬರದಿಂದ ಸಾಗ್ತಾ ಇದೆ. ಈ ಟಾಕ್ಸಿಕ್ ಸಿನಿಮಾದಲ್ಲಿ ನಯನತಾರ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸಿನಿಮಾ ತಂಡಕ್ಕೆ. ಇದು ಒಂದೊಳ್ಳೆ ಅಪ್ಡೇಟ್ ಆಗಿದೆ. ನೆಕ್ಸ್ಟು ಗಣೇಶ್ ಮತ್ತು ರಮೇಶ್ ಅರವಿಂದ್ ಅವರ ನ್ಯೂ ಪ್ರಾಜೆಕ್ಟು, ಅದಕ್ಕಿನ್ನೂ ಹೆಸರಿಟ್ಟಿಲ್ಲ. ಅದು ಇದೆ ಸೆಪ್ಟೆಂಬರ್ನಿಂದ ಶೂಟಿಂಗ್ ಶುರು ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಗಣೇಶ್ಗೆ ಮತ್ತು ರಮೇಶ್ ಅರವಿಂದ್ ಅವ್ರಿಗೆ ಇಬ್ರಿಗೂ ಒಂದು ದೊಡ್ಡ ಸ್ಕೇಲ್ ಸಿನಿಮಾ, ಅತಿ ಬಿಗ್ ಬಜೆಟ್ ಅಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಮಾಡ್ತಾ ಇರುವಂತ ಸಿನಿಮಾ ಇದು. ಈ ಸಿನಿಮಾ ಯಾವ ರೀತಿ ಯಾವ ಝೋನಲ್ಲಿ ಬರ್ತಾ ಇದೆ ಅಂತ ಸದ್ಯಕ್ಕೆ ಹೇಳಾಗ್ತಾ ಇಲ್ಲ. ಬಟ್ ಈ ಪೋಸ್ಟರ್ ನೋಡಿದ್ರೆ ಇದೊಂದು ಕಾಮಿಡಿ ಓರಿಯೆಂಟೆಡ್ ಬಟ್ ಒಂದು ಸೀರಿಯಸ್ ಸಿಚುಯೇಷನ್ ಇವರಿಬ್ಬರನ್ನ ತೋರಿಸ್ತಾ ಇದ್ದಾರೆ. ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ದುನಿಯಾ ವಿಜಯ್ ಅವರು ಅಂದ್ರೆ ನಮ್ಮ ಸಲಗ ಭೀಮಾ ದುನಿಯಾ ವಿಜಯ್ ಅವರು ನೆಕ್ಸ್ಟ್ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಅದು ತಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡಿದಂತ ಆ ಹುಡುಗರ ಜೊತೆನೆ ಅವರು ಹೊಸ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ VK30 ಮತ್ತೆ VK29 ಅಂತ 2 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಎರಡಕ್ಕೂ ಸಹ ಇನ್ನೂ ಹೆಸರಿಟ್ಟಿಲ್ಲ. ಅವೆರಡು ಸಿನಿಮಾ ಮಾಡ್ತಾ ಇರೋದು ಅವ್ರದೇ ಟೀಮ್ ಅಲ್ಲಿ, ಭೀಮಾ ಸಲಗ ತೆಗೆದಂತಹ ಟೀಮ್ ಅಲ್ಲಿ ಇದ್ದಂತಹ ಹುಡುಗರೆ. ಸೊ ಇದು ಒಳ್ಳೆ ವಿಷಯ. ಅವ್ರ ತಂಡನ ಅವರು ಬೆಳೆಸ್ತಾ ಇದ್ದಾರೆ. ನೆಕ್ಸ್ಟ್ ಅವ್ರಿಗೂ ಒಂದು ಒಳ್ಳೆ ಡೈರೆಕ್ಷನ್ ಆಪರ್ಚುನಿಟಿ ಬೇರೆ ಕಡೆನೂ ಕೂಡ ಸಿಗೋ ಥರ ಮಾಡ್ತಾ ಇದ್ದಾರೆ. ಸೊ 2 ಸಿನಿಮಾದಲ್ಲಿ ಫಸ್ಟ್ VK30 ಸಿನಿಮಾದಲ್ಲಿ ವಿಜಯ್ ಅವರ ಲುಕ್ ಕೂಡ ರಿವೀಲ್ ಆಗಿದೆ. VK29 ಅಲ್ಲಿ ಇನ್ನೂ ಲುಕ್ಸ್ ಯಾವುದು ರಿವೀಲ್ ಆಗಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಹೇಗಿರುತ್ತೆ ಅಂತ. ಮತ್ತೊಂದು ಮಾರ್ಟಿನ್ ಸಿನಿಮಾದ ಮೊದಲನೇ ಹಾಡು ಇದೇ ಸೆಪ್ಟೆಂಬರ್ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಾರ್ಟಿನ್ ಸಿನಿಮಾ ನಾವೆಲ್ಲ ಆಕ್ಷನ್ ಮೂವಿ, ಇದರಲ್ಲಿ ಲವ್ ಸಾಂಗ್ ಇರಲ್ಲ ಅನ್ಕೊಂಡ, ಆದ್ರೆ ಮೊದಲನೇ ಸಾಂಗ್ ಬಿಡ್ತಾ ಇರೋದೇ ಇವರು ಲವ್ ಸಾಂಗ್. ಈ ಸಾಂಗ್ ಸೆಪ್ಟೆಂಬರ್ 3ಕ್ಕೆ ರಿಲೀಸ್ ಆಗ್ತಾ ಇದೆ. ಹೇಗಿರುತ್ತೆ ಏನು ಅನ್ನೋದನ್ನ ಮುಂದೆ ನೋಡೋಣ. ಇದಿಷ್ಟು ಈ ವಾರದ ಸಿನಿ ಸಂಡೆಯ ಸಿನಿ ಸುದ್ದಿ ಎಪಿಸೋಡ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ನನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.